ಇದೇನಿದೊಂಚೂರು ತೋರಿಸಿ ಇಲ್ಲಿ. ಯಾಕಂದ್ರೆ 15 years ಬ್ಯಾಕ್ ನಾನು ತುಂಬಾ ಡಿಪ್ರೆಸ್ ಆಗುವಾಗ ಪ್ರತಾಪ್ ಸಿಂಹ ಸರ್ನ ತುಂಬಾ ಓದ್ಕೊಂಡಿದ್ದೀನಿ. ಅಷ್ಟು ಪುಸ್ತಕ ಓದ್ಬಿಟ್ಟಿದ್ದೀನಿ ಸರ್. ಮತ್ತೆ ಅವ್ರ ಕಾಲಮ್ಗೆ ನಾನು ಫ್ಯಾನ್ ಸರ್. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. ಏನಂದೆ ಇನ್ನೊಂದ್ಸಲ ಹೇಳು. ಪ್ರತಾಪ್ ಸಿಂಹ ಸರ್ಗೂ ತುಂಬಾ ಫ್ಯಾನ್. A few moments later. ಲೇ ಪ್ರತಾಪ್ ಸಿಂಹಗೆ ಬಾಯಿ ಚಪಲ. ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನಂತ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ಇಲ್ಲಿ ಇದೇನು ಅಂತಂದ್ರೆ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ, ಇಲ್ಲಿ ನೀ ಬೋಳ ನಾಯಿಗಳು ಒಂದೆರಡು ಮೂರು ಇರ್ತವೆ. ನಾ ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ಪದೇ ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೆ ಇದ್ದವ್ರು ಅಷ್ಟೇ ಈ ತರ ಮಾತಾಡಕ್ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ ಬರೋರಿದ್ದಾರೆ ಅಂದ್ರೆ ಅವ್ರ ಅಪ್ಪನ ಆಸ್ತಿ ಪಾಲ್ ಕೇಳಕ್ ಬರೋರಿದ್ದಾರೆ ಅಂದ್ರೆ ಏನರ್ಥ? ಜನ್ಮಕ್ಕೆ ಹೋಗೋ. ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋನಿಗೆ ಅದೇ ಭಾಷೆನಲ್ಲಿ ನಾನು ಶಾಲ್ ಸುತ್ತಿ ಹೊಡೆದಿದ್ದೇನೆ ಅಷ್ಟೇ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಡ್ತಾ ಇದ್ದೇನೆ ನೋಡಿ. ನಾನು ಒಂದು ಹೊಡೆತ ಹೊಡೆದೆ, ಅವನು 2 ಪ್ರೆಸ್ ಮೀಟ್ 3 ಚಾನಲ್ ಹೋಗಿ ಕುತ್ಕೊಂಡಿದ್ದಾನೆ. ಹೊಡೆತ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ಕೊಟ್ರು ಅಣ್ಣ, ಬೇಡ ಬೇಡ ಅಂದ್ರು ಕೊಟ್ರು. ಹಲೋ, ಏ ಯಾರೋದು? ಏ ನಾನೇ ಕಡೋ, ಯಾಕೆ ಕೇಳಿಸ್ತಾ ಇಲ್ವಾ? ನೀನಾ? ಅದೇ ಅನ್ಕಡೆ ಯಾರೋ ನಾಯಿ ಬೋಳ್ತೈತಲ್ಲ ಅಂತ. ಕೊಟ್ರೋ ಹೊಡೆದ್ರು ನಾಯಿ ಕಡ್ದಂಗ್ ಹೊಡೆದ್ರು. ಯಾರು ನಿಮ್ಗ? ಪಾಪ ನಿಮ್ಗೆ ಯಾರು ಹೊಡಿತಾನೆ ಇರ್ತಾರಲ್ಲ. ಏ ನಾನ್ ನಿಮ್ಗೆ ಹೇಳ್ತಾ ಇರೋದು, ನಿನ್ನೆ SRH ಅವರು ಅದನ್ನ ಸ್ಮಾರ್ಟ್ ವರ್ಕ್ ಅಂತಾರೆ. ಅದು ಬರೀ ತಲೆ ಇರೋರ್ಗೆ ಮಾತ್ರ ಅರ್ಥ ಆಗೋದು, ನಿಮ್ಗೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ನೀವು 7ನೇ ಸ್ಥಾನದಲ್ಲಿ ಇರೋದು, ಅದು ಬೇರೆ ವಿಷಯ. ನೋಡಿ, ಇವಾಗ ನಾವು ಸೋತರು ಟಾಪ್ 1 ಅಲ್ಲೇ ಇದೀವಿ, ಅವ್ರು ಗೆದ್ರು ಟಾಪ್ 3 ಅಲ್ಲೇ ಅವ್ರೆ. ನೀವು ತರ ಅನ್ಕೊಂಡ್ 7+ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರೆ ಅದು ಬೇರೆ ವಿಷಯ, ಅದೆಲ್ಲ ಬೇಡ ನಮ್ಗೆ. ನೋಡಿ, ಅಹಮದಾಬಾದ್ ಅಲ್ಲಿ ನಮಗೂ ಜಿಟಿಗೂ ಮ್ಯಾಚ್ ಐತೆ. ಅಲ್ಲಿ ವೆದರ್ ಕಂಡೀಷನ್ ಬೇರೆ ಸರಿಲ್ವಂತೆ. ಮಿಸ್ ಆಗಿ ಮಳೆಗಳೇ ಬಂದು ಮ್ಯಾಚ್ ಕಿಸ್ ನಿಂತೋದ್ರೆ ನಾವು ಟಾಪ್ 1 ಅಲ್ಲಿ ಇರೋದ್ರಿಂದ ನಾವು ಡೈರೆಕ್ಟ್ ಫೈನಲ್ ಹೋಗ್ತೀವಿ. ಆದ್ರೆ ನೀವು ಮಾತ್ರ ಟಾಪ್ 7 ಅಲ್ಲೇ ಇರ್ತೀರ, ಅದೆಲ್ಲ ಬೇರೆ ವಿಷಯ, ಅದು ಬೇಡ ನಮ್ಗೆ. ಏನ್ ನಿಮ್ ಬಾಸ್ ಕೋ ಟ್ರಾವೆಲ್ ಸೈಡ್ ಕಿರಿಕ್ ಐತಂತೆ? ಅದೆಲ್ಲ ಕಾಮನ್ ನಡೀತಾ ಇರುತ್ತೆ. ನಮ್ ಬಾಸ್ ಅವ್ನ್ಗೆ ಬಾಲ್ ಹಾಕೋ ಅಂತ, ಅವ್ನು ನಾನು ಬಾಲ್ ಹಾಕಕ್ ಮುಂಚೆ ನೀನ್ ಔಟ್ ಆಗ್ಬಿಟ್ಟೆ ಅಂತ. ಆದ್ರೆ ನೀವು 7 ಅಲ್ಲಿ ಇದ್ರೆ ಅದು ಬೇರೆ ವಿಷಯ. ಸರಿ ಬಿಡ, ಆಯ್ತು, ನಾನು ಫೋನ್ ಇಡ್ತೀನಿ, ನಂಗೆ ಮಾತಾಡಕ್ ಇಷ್ಟ. 1 ನಿಮಿಷ ನಿಂಗೆ ಅಂತ ಒಂದೆರಡು ಲೈನ್ ಬರ್ತೀನಿ, ಕೇಳಿಸ್ಕೊಂಡು ಹೋಗು. ಏನು ಕೇಳಿಸ್ಕೊಳ್ಳೋ ಮರಿ, ನಿಂಗೈತೆ ತಿಕ್ಕ ಉರಿ, ಹಚ್ಚಾಯ್ತು ಬೆಂಕಿ ಕಿಡಿ, ನಿನ್ ತಿಕ್ಕ ಮುಚ್ಕೊಂಡ್ ನಡಿ. ನಾವೊಂದ್ ನಮ್ಮನೆ ಬ್ಯಾರೆ ಟೈಪ್ ಮನುಷ್ಯ ತಮ್ಮ. ನೀ ಎಲ್ಲರಂಗ ಆಲ ಬಿಡೋಣ, ನೀನು ನೋಡಿದ್ರೇನೆ ಗೊತ್ತಾಗ್ತದ. ನಿನ್ನ ಮುಖ ಹೋರಿ ದೊಡ್ಡಾಗೈತಿ. ಹಲೋ 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 ಅಜ್ಜ, ಇಲ್ಲೇನು ಮಷ್ಕರಿ ಮಾಡತ್ತೆ ನೀನು? ಅವ್ವ ಅಲ್ಲಿಂತ್ರ ಫೋನ್ ಹಚ್ಕೊಂಡ್ ತಲೆ ಹಡ್ಕೊಂಡ್ ನಿಂತು ಬಿಟ್ಟೆ ಅಲ್ಲ. ನಾ ಅಜ್ಜಿ ಅಲ್ಲ, ಬೆಕ್ಕದಿನ್ ನಾನು. ಎಲ್ಲ ಊಟ ಮಾಡಬೇಡ, ಇಲ್ಲ ಮುಕ್ಕಳು ಹಟ್ಬಿಡ್ತೀನಿ ನೋಡು ಬಂದು. ನರಸಿಂಹ 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 ಏನ್ರಿ? ಲಕ್ಷ್ಮಿ ಬಂದಳ ಈಚಿಗೆ ಬಾರೋ. ಲಕ್ಷ್ಮಿ ಬಂದಳ ಬಾರ ಈಚಿಗೆ. ಏನ್ ಅಜ್ಜೋರಾಗ ಹೋಯ್ತಿದ್ಯಾ? ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ತಲಾ ಫಾರ್ ಅ ರೀಸನ್, CSK ಔಟ್ ಆಫ್ ಸೀಸನ್. ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ ತರ ರುಬ್ಬಿಟ್ರಲ್ಲ ಗುಜರಾತ್ ಅವ್ರನ್ನೇ ನಿಮ್ಗೆ. ನಮ್ ಬಾಸ್ ಹೋದ ವರ್ಷ ಒಂದ್ಸತಿ ಹುಷಾರಿದೆ ಅಷ್ಟೇ, ಈಗ ಬಂದವರೆಲ್ಲ ಬೆಟ್ಟಿಗೆ ಬಿಟ್ಟು ಹೋಯ್ತವ್ರು ನಿಮ್ಗೆ. ಇಡ್ತವ್ರೆ ಬಿಡು, ಹೋಗ್ಲಿ. ಫೇರ್ ಪ್ಲೇ ಆಡ್ಬೇಕೆ ಕೇಳಿದ್ಯಾ? ಹೋಗ್ಲಿ, ಇದುವರೆಗೂ ಫೇರ್ ಪ್ಲೇ ಆಡ್ ಹೆಂಗಿದೆ ಅಂತ ನೋಡಿದ್ಯಾ?
ಲೋ ಅಪ್ಪಿ IPL ಅನ್ನೋ ಸ್ಕೂಲಲ್ಲಿ ನೀವು ಫಸ್ಟ್ ಬೆಂಚರ್ಸ್ ಇದ್ದಂಗೆ ಬತ್ತೀರಾ ಆಡ್ತೀರಾ ಅಂಪೈರ್ ಬಕೆಟ್ ಇಟ್ಬಿಟ್ಟು ಅವಾರ್ಡ್ ಇಸ್ಕೊಂಡು ಹೋಯ್ತೀರಾ. ಅದೇ ನಾವು ಲಾಸ್ಟ್ ಬೆಂಚರ್ಸ್ ಇದ್ದಂಗೆ ಗೆದ್ಮೇಲೆ ಸಿಂಬಲ್ ತೋರಿಸ್ತೀವಿ, ಕ್ಯಾಚ್ ಔಟ್ ಮಾಡಿದ್ಮೇಲೆ ನಕ್ಕನಂತೀವಿ ಇಂಡೈರೆಕ್ಟ್ ಆಗಿ. 6 ಹೊಡೋದ್ಮೇಲೆ ನೀನೇ ಅರ್ಥ ಮಾಡ್ಕೊಬೇಕು. ಯಾವನಾರು ಜಾಸ್ತಿ ಮಾತಾಡ್ರೆ ಅಲ್ಲೇ ಹೊಡೆಯೋ ತರ ಹೋಯ್ತೀವಿ. ಆಡಿ ಸುಸ್ತಾಗಿ ನಿದ್ದೆ ಬಂದ್ರೆ ಅಲ್ಲೇ ಮಲ್ಕೊಂತೀವಿ ಗ್ರೌಂಡ್ ಅಲ್ಲಿ. ಬೆಡ್ ಗಿಡ್ ಎಲ್ಲ ಏನ್ ಬೇಡ, ತಲ್ದಿಂಬಿದ್ರೆ ಸಾಕು. ಯಾರು ನಮ್ಗೆ ಯಾವ ತರ ಉರ್ಸ್ತಿರ್ತಾರೋ ನಾವು ಅವ್ರಿಗೆ ಅದೇ ತರ ಉರ್ಸ್ತೀವಿ. ನೀವುಗಳು ಅಂಪೈರ್ ನೋಡಿದ್ರೆ ಸಲ್ಯೂಟ್ ಹೋಗ್ಬಿಟ್ಟು ಹೋಯ್ತೀರಾ. ನಾವ್ ಆಡ್ಬೇಕಾದ್ರೆ ಒಂಚೂರ ಡೌಟ್ ಬಂದ್ರೆ ಹೋಗಿ ಅಂಪೈರ್ ಹತ್ರ ಬಾಲ್ ಕಿತ್ಕೊಂಡು ಬಾಲ್ ಸರಿಗೈತಾ ಇಲ್ವೋ ಚೆಕ್ ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ ನಿಮ್ಗೆ ಮೀಟರ್ ಐತಾ? ಮೀಟ್ರು ಇಲ್ಲ ಬೇಡಪ್ಪ, ನಾವೆಲ್ಲ ಡೀಸೆಂಟ್ ಆಗಾಡ್ತೀವಿ. ಯಾಕೆ ಹೇಳೋ ಫೇರ್ ಪ್ಲೇ ತಗೊಂಡು ನಿಮ್ ತಿಕ್ ಹಿಡ್ಕೊಬೇಕಲ್ಲ. ಮೇಸ್ತ್ರಿ ತಂತಿ ಮೇಲ್ ತಂತಿ ನನ್ನ ಎದುರು ಮೇ ಬಂದು ಕುಂತಿ. ಹನುಮಂತಣ್ಣ ಎಂತ ಮಗ ಹಿಡ್ದಿ ನೋಡಿ ದೇವ್ರ ಎಂತ ಹುಡ್ಸನ ಮಗ. ನೀ ಅಲ್ಲಿ ನಾ ಇಲ್ಲಿ ನಿನ್ನ ಬಾಯಾಗ. ಚೆನ್ನಾಗೇ ಕುಡಿಟ್ಟಿದ್ಯಾ ಬುಡಮ್ಮ ಪ್ರೀತಿನ. ಬರೀ ಇಂತದೇ. ಮುತ್ತಾರ ಒಂದ್ ಸ್ವಲ್ಪ ಹೊಸ ಗಾಡಿ ತಗೊಂಡಿನಿ, ನಿಮ್ ಆಶೀರ್ವಾದ ಇರ್ಲಿ, ಸ್ವಲ್ಪ ಟ್ರಯಲ್ ನೋಡ್ರಿ. ಮುತ್ತಾರ ಆಶೀರ್ವಾದ ಮಾಡ್ಲಿ ಅಂತ ನಿಮ್ ಕೈ ಬೈಕ್ ಕೊಟ್ಟಿರೋದ್ರಿ, ಬುಡಕ ವೈಬ್ರೇಟರ್ ಗತಿ ಹಿಂಗೆ ಹಿಂಗೆ ಮಾಡಿ ಪೆಟ್ರೋಲ್ ಚೆಕ್ ಮಾಡಕ್ ಕೊಟ್ಟಿಲ್ಲ. ಯಾ ಸುಳೆ ಮಗಲೇ ನಿಮ್ನೆಲ್ಲ ಮುತ್ತೆ ಮಾಡಿದೇವ ನಡ್ರಿ. ಬರೀ ಡೌಗಳು ನಿಂದು. ಅಷ್ಟೇ ಯಾಕೆ ತಿನ್ಕ ಕುಂತಿ ಬೇಕ ಅವನು. ನಿನ್ ರಾತ್ರಿ ಏನ್ ಸಿಮೆಂಟ್ ಉಸುಗು ತಿಂದೆ ಏನ ಅಲ್ಲೇ ಗಟ್ಟಿಗೈತೆ ಏನದ ಮಕ್ಕ ಗಟ್ಟಿ ಹಿಂಗ್ ಮಾಡಕ್ ಕುಂತಿಯಲ್ಲ. ಒಂದ್ ಇಟ್ನಪ್ಪ ಅಂತ ನೋಡು ಅಲ್ಲೇ ಸರಕ್ಕನ ಇಳಿತೈತಿ. ವಾವ್, ಐಫೋನ್ ನೋಡಿದಿವ್ರಿ ಆಂಟಿ? ಹ್ಞೂನ್ರಿ ಆಂಟಿ, ಆಪಲ್ ಫೋನ್ ಸಾಕ್ ಬಿಡ್ರಿ. ಆಪಲ್ ಐಶ್ವರ್ಯ ನೋಡಿ ನಾಳೆ ಬೇಸ್ಟ್ ಯಾಕೆ ಕಡ್ಸಕ್ ಕುಂತಿದೆ. ಐಫೋನ್ ಅನ್ನೋ ಪಾರ್ಲೇಜಿ ಬಿಸ್ಕಿಟ್ ಆಗ್ಯಾವ, ಈಗ ಆಡ ಹುಡ್ರ ಸದ ತಗೊಂಡ್ ಅಡ್ಡಾಡ ಕುಂತಾವ. ದೊಡ್ಡ ಐಫೋನ್ ಹಿಂಗ್ 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 ತೋರ್ಸಕ್ ಕುಂತಾವ. ಬಡವ್ರ ಇದೀವಿ, ಮಬ್ ಬಡಿಸಿ ಮಕ್ಳಿಲ್ಲ, ಅವನು ತಗೊಳದ EMI ಮೇಲೆ ಅವನು ನಡ್ಸದ್ ನೋಡು. ಬಿಡೋದಿಲ್ಲ ಅಂತವೆ. ಯಾವತ್ಲೂ ಒಳ್ಳೆ ಫ್ರೂಟ್ಸ್ ನ ಹುಳಗಳೇ ತಿನ್ನದ ಅವನು. ನಿದ್ ನೋಡ್ರೆ ಗೊತ್ತಾಗುತ್ತ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಬ್ರೈಟ್ನೆಸ್ ಜಾಸ್ತಿ ಕೊಟ್ರೆ ಆಕಿ ಕಾಣಲ್ಲ, ಬ್ರೈಟ್ನೆಸ್ ಕಮ್ಮಿ ಕೊಟ್ರೆ ನೀ ಕಾಣಲ್ಲ. ಅವನು ಏನ್ ಮಾಡಿ ಹಾಕೊಂಡಿರ್ತಿರ್ಲಿ ಅಣ್ಣ ಅವನ. ಯಾರ ಬಂದ್ ದಯವಿಟ್ಟು ಅಂತ ಹೇಳ್ರಿ ಲೇಪ್ ಇದನ್ನ ಪ್ಲೀಸ್ ಅಂತಂದ್ ಹೇಳ್ರಿ. ಇಲ್ಲಾಂದ್ರೆ ಕರೆನ್ಸಿ ಖಾಲಿ ಆಗುತ್ತೆ. ಇನ್ನೊಂದ್ 2 ದಿನ ತಡ್ರಪ್ಪ, ಕೀಪ್ಯಾಡ್ ತಗೊಂಡ್ಬಿಡ್ತೀನಿ. ಬಂಗಾರದ ಗೊಂಬಿ ಬೇತಾಳನ್ ಪಾಲಾಗೈತಿ ನಡಿ. ಲೆವೆಲ್ ಬಿದ್ದಿರೋದು ನಿಜನಾ? ಏನಪ್ಪ ಏನಿದು? ಅದ ನೀವೇ ಬಿಟ್ಟಿರೋ, ನಾವೇನ್ ಹೇಳಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾಕೆಂದ್ರೆ ಅವನು ತುಂಬಾ ಒಳ್ಳೆ ಹುಡುಗಾನೆ. ಕಣವ್ವ, ಬಾರಿ ಒಳ್ಳೆ ಹುಡುಗ. ಎಲ್ಲ ಅನುಮಾನ ಪಡ್ಕೊಂಡು ಈ ತರ ಎಲ್ಲ ಇದ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗೋಣ? ಅವನು ತುಂಬಾ ಒಳ್ಳೆ ಹುಡುಗಾನೆ. ಸಹಿಸೋದು ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ. ಈ ಅನುಮಾನ ಪಡೋ ಜೊತೆ ನಮ್ ಜೀವನ ಮಾಡಕ್ ಆಗಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನನ್ನ ಯಾರು ಬಲವಂತ ಮಾಡಿಲ್ಲ, ನಾನೇ ಬಸವರಾಜನ್ ಕರ್ಕೊಂಡ್ ಬಂದೀನಿ. ಆಯ್ತು, ನಿಮ್ ಮನೆಯವ್ರ ಜೊತೆ ನಾ ಮಾತಾಡ್ತೀನಿ. ಆ ಬಸವರಾಜನ್ ಫೋಟೋ ತೋರ್ಸ್ ನೋಡಮ್ಮ ಹೆಂಗನ. ನಿಮ್ ಬಸವರಾಜಿಗ ಒಂದ್ ಪ್ಯಾರೋಲಿ ಒಂದ್ ಸ್ವಲ್ಪ ಚಲೋ ಸಾಬೂನ್ ತೊಗೊಂಡಿ ಸ್ವಲ್ಪ ಮಾರಿ ತೊಳಿ, ಒಂದ್ ಸ್ವಲ್ಪ ವೈಟ್ ಮಾಡು. ಹಂಗೆ ಒಂದ್ ಸ್ವಲ್ಪ ಏನ್ರಿ ತಿನ್ನಸ್ ಒಂದ್ ಸ್ವಲ್ಪ ದಪ್ಪ ಮಾಡು. ಅವನಿಗೆ ನಾಯಿ ಹುಡಿಯ ಬಡಿಗೆ ಆಗ್ಯಾನ ಮಗ. ಇದೇನ್ ಇನ್ಸ್ಟಾಗ್ರಾಮ್ ಮಾಡಿರಿ, ಮನಿ ಮಾಡಿರಿ, ಇವ್ ಅವನ ಎಲ್ಲ ಓಡ್ ಹೋಗಿದ್ ಬಿ ಹೇಳ್ತೀರಿ, ಇಲ್ಲಿ ಹೇಳದ್ ಬಿ ಹೇಳ್ತೀರಿ, ಎಲ್ಲಾನೇ ಮಾಡ್ಬಿಡ್ಲತ್ತೀರಿ ಇವ್ ಅವನ.